ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದ ಕ್ಲಾಸ್. ಸೊ ಇದು ಸೆಕೆಂಡ್ ಇಯರ್ ಪಿ ಯು ಸಿ ಕ್ಲಾಸ್. ಇಲ್ಲಿಂದ ನಿಮಗೆ ಸೆಕೆಂಡ್ ಇಯರ್ ಪಿ ಯು ಸಿ ಸಿಲೆಬಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ನಿಮಗೆ ಲಾಸ್ಟ್ ಕ್ಲಾಸ್ನಲ್ಲಿ ಸಿಲೆಬಸ್ ಬಗ್ಗೆ ಎಲ್ಲ ಹೇಳಿದ್ದಾರೆ. ಸೊ ನಾನು ನಿಮಗೆ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಮ್ಯಾಟ್ರಿಸಿಸ್ ಚಾಪ್ಟರ್ನ ಮಾಡ್ತೀನಿ. ಸೊ ಇದು ಕಂಪ್ಲೀಟ್ ಮಾಡ್ತೀನಿ. ಇದು ಕಂಪ್ಲೀಟ್ ಆದಮೇಲೆ ನೋಡೋಣ ನೆಕ್ಸ್ಟ್ ಏನು ಮಾಡಬೇಕಂತ. ಸೊ ಇಲ್ಲಿ ನಿಮಗೆ ಬಿಫೋರ್ ಗೋಯಿಂಗ್ ಟು ಸ್ಟಾರ್ಟ್ ದ ಮ್ಯಾಟ್ರಿಸಿಸ್ ಚಾಪ್ಟರ್, ಸೊ ಐ ವಾಂಟ್ ಟು ಗಿವ್ ಸಮ್ ಬೇಸಿಕ್ ಇನ್ಫಾರ್ಮೇಷನ್ ಆ್ಯಂಡ್ ಇನ್ಸ್ಟ್ರಕ್ಷನ್ ಅಬೌಟ್ ಸೆಕೆಂಡ್ ಇಯರ್ ಪಿ ಯು ಸಿ. ಸೊ ನೀವು ಏನಂದ್ರೆ ಫಸ್ಟ್ ಇಯರ್ ಪಿ ಯು ಸಿನಲ್ಲಿ ಹೇಗೆ ಆನ್ಲೈನ್ ಕ್ಲಾಸಸ್ನ ನೆಗ್ಲೆಕ್ಟ್ ಮಾಡಿದ್ರಿ ಹಾಗೆ ಇಲ್ಲಿ ಮಾಡೋ ಹಾಗಿಲ್ಲ. ಅಫ್ಕೋರ್ಸ್ ಕೆಲವು ಸ್ಟೂಡೆಂಟ್ಸ್ ತುಂಬ ಸೀರಿಯಸ್ ಆಗಿ ತೊಗೊಂಡು ನೀಟಾಗಿ ನೋಟ್ಸ್ ಮಾಡ್ಕೊಂಡಿದ್ರಿ, ತುಂಬ ನೀಟಾಗಿ ಸ್ಟಡಿ ಮಾಡ್ತಾ ಹೋಗಿದ್ರಿ. ಬಟ್ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಹಾಗಾಗಲ್ಲ. ಸೊ ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಡೇ ಟು ಡೇ ಅವತ್ತಿಂದ ಅವತ್ತು ವರ್ಕೆ ನೀವು ಆವಾಗಲೇ ಕಂಪ್ಲೀಟ್ ಮಾಡಬೇಕು. ಸೊ ನೆಗ್ಲೆಕ್ಟ್ ಮಾಡಬೇಡಿ. ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದ ತಕ್ಷಣ ಇಮಿಡಿಯೇಟಾಗಿ ನಾವು ನೋಟ್ಸ್ ನೋಡ್ತೀವಿ. ಸೊ ಒಂದು 200 ಪೇಜಸ್ ಅನ್ರೂಲ್ಡ್ ನೋಟ್ಬುಕ್ ಇಡಿ. ಐದಾರು ಇಲ್ಲ ಸರ್ ನಮಗೆ ಅನ್ರೂಲ್ಡಲ್ಲಿ ಬರೆಯೋಕ್ಕಾಗಲ್ಲ, ರೂಲ್ಡಲ್ಲೇ ಬರಿತೀವಿ ಅಂದರೆ ರೂಲ್ಡಲ್ಲೇ ಬರೀರಿ, ನೋ ಪ್ರಾಬ್ಲಮ್. ಸೊ ಒಂದು 200 ಪೇಜಸ್ ನೋಟ್ಬುಕ್ ಇಡಿ. ಅನ್ರೂಲ್ಡ್ ಇಟ್ಟರೆ ವೆರಿ ವೆರಿ ಬೆಸ್ಟ್. ಸೊ ಅದರಲ್ಲಿ ನೀಟಾಗೆ ಬರಿತಾ ಹೋಗಿ. ಆಫ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗಿದ ತಕ್ಷಣ ನಾವು ಅದ್ರ ಬಗ್ಗೆ ಎಲ್ಲ ಪೂರ್ತಿ ಚೆಕ್ ಮಾಡ್ತೀವಿ, ವೆರಿಫೈ ಮಾಡ್ತೀವಿ. ಸೊ ಅದಾದಮೇಲೆ ಕ್ಲಾಸಸ್ ಮಾಡೋದು. ಹಾಗೂ ನಿಮ್ಗೆ ಏನಾದ್ರು ಡೌಟ್ ಬಂದರೆ ಈ ಕ್ಲಾಸಸ್ಸಲ್ಲಿ ಏನೇ ಡೌಟ್ ಬಂದರೂ ಕೂಡ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಮಾಡೋದು, ಇಲ್ಲಾಂದರೆ ಕಾಲ್ ಮಾಡೋದು, ಏನೋ ಒಂದು ಮಾಡಿ. ಸೊ ಮಾಡಿಬಿಟ್ಟು ನೀವು ಡೌಟ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ನಿಮ್ಮ ಡೌಟ್ ಏನೇ ಇದ್ರೂ ನಾವು ಕ್ಲಿಯರ್ ಮಾಡ್ತೀವಿ. ಸುಮಾರು ಜನ ಸ್ಟೂಡೆಂಟ್ಸು ಲಾಸ್ಟು ಕೂಡ ಸುಮಾರು ಪ್ರಾಬ್ಲಮ್ಸ್ಗಳನ್ನ ಎಲ್ಲ ಡೌಟ್ ಎಲ್ಲ ಕೇಳಿದ್ರಿ. ಸೊ ಆ ಡೌಟ್ನ ನಾವು ಕ್ಲಾರಿಫೈ ಕೂಡ ಮಾಡಿದ್ದೀವಿ. ಹಾಗೆ ಇಲ್ಲಿಂದ ಮುಂದಕ್ಕೂ ಮಾಡ್ತೀವಿ. ನೀವು ನಮಗೆ ಎಷ್ಟು ಸಪೋರ್ಟಿವ್ ಆಗಿರ್ತೀರಿ, ನಾವು ನಿಮಗೆ ಅಷ್ಟೇ ಸಪೋರ್ಟಿವ್ ಆಗಿ ಕ್ಲಾಸಸ್ನ ಮಾಡ್ತೀವಿ ಅಂತ ಹೇಳ್ತಿದ್ದೀನಿ. ಸೊ ನೀವು ಏನು ಮಾಡಬೇಕು, ಅವತ್ತಿಂದ ಅವತ್ತೇ ವರ್ಕ್ನ ಅವತ್ತೇ ಕಂಪ್ಲೀಟ್ ಮಾಡಬೇಕು. ಸೊ ಸೀರಿಯಸ್ ಆಗಿ ವರ್ಕ್ ಮಾಡಬೇಕು, ನೆಗ್ಲೆಕ್ಟ್ ಮಾಡಬಾರ್ದು. ಮನೆಯಲ್ಲಿ ಫ್ರೀ ಆಗಿರ್ತೀರಿ, ಈ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಈ ಥರದ್ದು ಟೈಮ್ನ ನೀವು ಯುಟಿಲೈಸ್ ಮಾಡಿಕೊಂಡ್ರೆ ನಿಮಗೆ ಮುಂದಕ್ಕೆ ಬೆನಿಫಿಟ್ ಆಗುತ್ತೆ. ಸೊ ಏನೋ ನೆಗ್ಲೆಕ್ಟ್ ಮಾಡ್ಕೊಂಡೆ ಬಿಡು, ಏನು ಮಾಡ್ತಾರೋ ಮಾಡೋದೇ ಇಲ್ವೋ, ಎಕ್ಸಾಮ್ ನಡೆಯುತ್ತೋ ಇಲ್ವೋ, ಇನ್ನೇನಾಗುತ್ತೋ ಅಂತ ಹೇಳಿ ನೆಗ್ಲೆಕ್ಟ್ ಮಾಡ್ತಾ ಇದ್ರೆ ಅದು ಯಾವತ್ತೋ ಒಂದಿನ ನಿಮಗೆ ಬರ್ಡನೇ ಆಗೋದು. ಸೊ ಯಾವತ್ತೂ ನಮ್ಮ ಕೆಲಸದಲ್ಲಿ ಹಿಂದೆ ಬೀಳಬಾರ್ದು. ಕಮಿಟ್ಮೆಂಟ್ ಈಸ್ ಟು ಇಂಪಾರ್ಟೆಂಟ್. ಸೊ ಹಾಗಾಗಿ ಅವತ್ತಿಂದ ಅವತ್ತು ವರ್ಕ್ನ ಅವತ್ತೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಹಾಗೆ ಫಾರ್ಮುಲಾ ಲಿಸ್ಟ್ನ ಬರೆಯೋದಕ್ಕೆ ಹೇಳಿದ್ದೆ, ನಾನು ಫಾರ್ಮುಲಾ ಕೂಡ ಕಳಿಸಿದ್ದೆ. ಸೊ ಆ ಫಾರ್ಮುಲಾನ ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ನೆಕ್ಸ್ಟ್ ಡಿರೈವೇಟಿವ್ ಚಾಪ್ಟರ್ ಸ್ಟಾರ್ಟ್ ಆದರೆ ಅವರು ನಿಮ್ಗೇನು ಫಾರ್ಮುಲಾ ಬರೆಸ್ತಾರೆ ಅದನ್ನು ಕೂಡ ನೀವು ಡೇ ಟು ಡೇ ಅವತ್ತಿಂದ ಅವತ್ತೇನೆ ನೀವು ಪ್ರಾಕ್ಟೀಸ್ ಮಾಡಬೇಕು. ಜೊತೆಗೆ ಆ ಫಾರ್ಮುಲಾನ ಕೂಡ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕಂದ್ರೆ ಬರಿಬೇಕು. ಮ್ಯಾಥಮೆಟಿಕ್ಸ್ನಲ್ಲಿ ಮೇಯ್ನ್ ಅದೇ ಇರೋದು. ಸೊ ಫಾರ್ಮುಲಾಸ್ನ ಪ್ರಾಕ್ಟೀಸ್ ಮಾಡಬೇಕು. ಸೊ ಹಾಗೆ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ, ಪ್ರಾಬ್ಲಮ್ಸ್ಗಳು ಸಾಲ್ವ್ ಮಾಡೋದು ಹೇಗೆ ಅಂತ ಗೊತ್ತಾಗುತ್ತೆ. ನಾನಿವತ್ತು ನಿಮಗೆ ಮ್ಯಾಟ್ರಿಸಿಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಐ ವಿಲ್ ಗಿವ್ ಸಮ್ ಬ್ರೀಫ್ ಇಂಟ್ರೊಡಕ್ಷನ್ ಅಬೌಟ್ ದ ಚಾಪ್ಟರ್ ಮ್ಯಾಟ್ರಿಸಿಸ್. ಸೊ see here, the weightage of this chapter is 1 mark 1 question, 3 mark 1 question, 5 mark 1 question, totally 9 marks. So matrices chapter ಅಲ್ಲಿ 9 marks ಬರುತ್ತೆ. ಸೊ ಏನು ರೆಡ್ಯೂಸ್ಡ್ ಸಿಲೆಬಸ್ ಇದೆ ಅದರಲ್ಲೂ ಕೂಡ 9 ಮಾರ್ಕ್ಸ್ಗೆ ಇದೆ. ರೆಡ್ಯೂಸ್ ಆಗದೇ ಇದ್ದಿದ್ದಂಥ ಸಿಲೆಬಸ್ನಲ್ಲೂ ಕೂಡ 9 ಮಾರ್ಕ್ಸ್ಗೆ ಇತ್ತು. ಸೊ ನಿಮಗೆ ಹೇಗಿರುತ್ತಾ, ರೆಡ್ಯೂಸ್ ಮಾಡ್ತಾರಾ ಅಥವಾ ಓಲ್ಡ್ ಸಿಲೆಬಸ್ ಇರುತ್ತಾ ಅನ್ನೋದಿನ ಫುಲ್ಲು ಕ್ಲಾರಿಟಿ ಇಲ್ಲ. ಸೊ ಹಾಗಾಗಿ ಏನಿದೆ ಅದಷ್ಟು ಫುಲ್ಲು ನಾವು ಡಿಸ್ಕಸ್ ಮಾಡಿರ್ತೀವಿ. ಒಂದು ವೇಳೆ ಅದರಲ್ಲಿ ಯಾವ್ದಾರ ಟಾಪಿಕ್ಸ್ನ ಸ್ಕಿಪ್ ಮಾಡಿದ್ರೆ ಆಮೇಲೆ ನೀವು ಅದನ್ನು ಸ್ಕಿಪ್ ಮಾಡಿರಂತೆ. ಬಟ್ ಪ್ರೆಸೆಂಟ್ ಏನಂದರೆ ನಾವೆಲ್ಲದಕ್ಕೂ ರೆಡಿ ಇರಬೇಕು. ಹಾಗಾಗಿ ಎಲ್ಲ ಫುಲ್ಲು ಹೋಲ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ. ಸೊ ಟೋಟಲಿ 9 ಮಾರ್ಕ್ಸ್ ಚಾಪ್ಟರ್ ಇದು. ಇಟ್ಸ್ ಟು ಸಿಂಪಲ್ ಒನ್. 2 ಅಂದರೆ 2 ಸಖತ್ತು, ತುಂಬ ಅಂದರೆ ತುಂಬಾ ಸಿಂಪಲ್ ಚಾಪ್ಟರ್ ಇದು. ಸಖತ್ ಹೆಲ್ಪ್ ಆಗುತ್ತೆ ಕೂಡ. ಎಷ್ಟೋ ಕಡೆ ಮ್ಯಾಟ್ರಿಸಿಸ್ನ ನಾವು ತುಂಬ ಯೂಸ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಇದು ಮತ್ತೆ ಇದಕ್ಕೆ ಅಟ್ಯಾಚಡ್ ಆಗಿ ಇನ್ನೊಂದು ಚಾಪ್ಟರ್ ಬರುತ್ತೆ, ಡಿಟರ್ಮಿನೆಂಟ್ಸ್ ಅಂತ. ಅದೇ ಒಂದು ಚಾಪ್ಟರ್, ಇದೊಂದು ಚಾಪ್ಟರ್. ಮ್ಯಾಟ್ರಿಸಿಸ್ ಒಂದು ಚಾಪ್ಟರ್, ಡಿಟರ್ಮಿನೆಂಟ್ಸ್ ಒಂದು ಚಾಪ್ಟರ್. ಮ್ಯಾಟ್ರಿಸಿಸಿಂದ ನೆಕ್ಸ್ಟು ಡಿಟರ್ಮಿನೆಂಟ್ಸ್ಗೆ ಹೋಗ್ತೀವಿ. ಸೊ ಇಲ್ಲಿ ಮ್ಯಾಟ್ರಿಸಿಸ್ ಚಾಪ್ಟರ್ ಇದೆ. ಸೊ ಮ್ಯಾಟ್ರಿಸಿಸ್ ಅಂದರೆ ಏನಂತ ನೀವೆಲ್ಲೂ ಇದ್ರ ಬಗ್ಗೆ ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಮ್ಯಾಟ್ರಿಸಿಸ್ ಬಗ್ಗೆ ಎಲ್ಲೂ ಡಿಸ್ಕಸ್ ಮಾಡಿಲ್ಲ. ಯಾಕೆಂದರೆ ಇದು ಹೊಸ ಟಾಪಿಕ್, ಇದು ನ್ಯೂ ಟಾಪಿಕ್. ಇದು ಸೆಕೆಂಡ್ ಇಯರ್ ಪಿ ಯು ಸಿನಲ್ಲಿ ಇಂಟ್ರೊಡಕ್ಷನ್ ಆಗ್ತಿರೋದು. ಯಾರು ನಿಮಗೆ ಈ ICIC ಅಲ್ಲೆಲ್ಲ ನೀವು ಡಿಸ್ಕಸ್ ಮಾಡಿರ್ಬೋದು ಅಷ್ಟೇ. ಬಟ್ ಸ್ಟೇಟ್ ಸಿಲೆಬಸ್ನಲ್ಲೆಲ್ಲೂ ಕೂಡ ನಾವು ಈ ಮ್ಯಾಟ್ರಿಸಿಸ್ ಚಾಪ್ಟರ್ನ ಪ್ರೀವಿಯಸ್ ಕ್ಲಾಸಲ್ಲಿ ಎಲ್ಲೂ ಡಿಸ್ಕಸ್ ಮಾಡಿರಲ್ಲ. ಸೊ ಏನಿದು ಮ್ಯಾಟ್ರಿಸಿಸ್ ಅಂದರೆ? ಹಾಗಂದರೆ ಮ್ಯಾಟ್ರಿಕ್ಸ್ ಅಂದರೆ ಎಲ್ಲಿ ಡಿಸ್ಕಸ್ ಮಾಡ್ತೀವಿ, ಹೇಗೆ ಬರುತ್ತೆ ಸರ್, ಯಾಕೆ ಬರುತ್ತೆ ಸರ್, ಈ ಥರದ್ದೆಲ್ಲ ನಿಮಗೆ ಡೌಟ್ಸ್ಗಳು ರೈಸ್ ಆಗ್ಬೋದು. ಸೊ ಇಟ್ಸ್ ಟು ಸಿಂಪಲ್ ಒನ್. ನೀವು ಮ್ಯಾಟ್ರಿಸಿಸ್ನ
ಪ್ರತಿದಿನ ನೀವು ನೋಡ್ಬೋದು, ಎಲ್ಲ ಕಡೆನೂ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಏನು ಅಬ್ಸರ್ವೇಷನ್ನು ಎಲ್ಲಿ ನೋಡ್ತೀವಿ ಅಂದರೆ, ಸಿಂಪಲಾಗಿ ಕ್ಲಾಸ್ ರೂಮ್ನೇ ತಗೋಣ. ಸೊ ಕ್ಲಾಸ್ ರೂಮ್ನಲ್ಲಿ ಒಂದು 10 ಡೆಸ್ಕ್ ಇದೆ ಅಂತ ಇಟ್ಕೊಳ್ಳಿ. 10 ಡೆಸ್ಕ್. ಸೊ 10 ಡೆಸ್ಕ್ ಇದೆ, ಹೀಗೆ ಡೆಸ್ಕ್ ಇದೆ, ಒಂದು 10 ಡೆಸ್ಕ್ ಇದೆ. ಒಂದೊಂದು ಡೆಸ್ಕಲ್ಲಿ ನಾವು 5 ಸ್ಟೂಡೆಂಟ್ಸ್ನ ಕೂತ್ಕೊಳ್ಳೋದಕ್ಕೆ ಹೇಳ್ತೀವಿ ಕಾಮನ್ ಆಗಿ. ಅಂದರೆ ಕಾಮನ್ ಆಗಿ ಯೂಶಲಿ ನಾನು ಹೇಳ್ತಿರೋದು ಈ ಸಿಚುವೇಶನ್ ಅಲ್ಲ, ಕಾಮನ್ ಸಿಚುವೇಶನ್ ಅಲ್ಲಿ. ಸೊ ಒಂದು 5 ಮೆಂಬರ್ಸ್ ಕೂತ್ಕೋತಾರೆ. ಹೀಗೆ ಪ್ರತಿ ಡೆಸ್ಕಲ್ಲೂ 5 ಕೂತಿದ್ದಾರೆ ಅಂತ ಇಟ್ಕೊಳ್ಳಿ. ನಾವು ಅದೇ ತರಾನೇ ಅರೇಂಜ್ಮೆಂಟ್ ಮಾಡಿದ್ವಿ. ಸ್ಟೂಡೆಂಟ್ಸ್ನೆಲ್ಲ ನೋಡಿ ಒಂದೊಂದು ಡೆಸ್ಕಲ್ಲಿ 5 ಸ್ಟೂಡೆಂಟ್ಸೇ ಕೂತ್ಕೊಳ್ಬೇಕು ಅಂತ ಹೇಳಿ ಅರೇಂಜ್ಮೆಂಟ್ ಮಾಡಿದ್ವಿ. ಸೊ ಸ್ಟೂಡೆಂಟ್ಸ್ನ ನಾವು ಒಂದು ಆರ್ಡರ್ ಅಲ್ಲಿ ಅರೇಂಜ್ಮೆಂಟ್ ಮಾಡಿದೀವಿ, ಹೌದಾ? ಡೆಸ್ಕಲ್ಲಿ ಅಷ್ಟೇ ಜನ ಸ್ಟೂಡೆಂಟ್ಸು ಅದೇ ಆರ್ಡರ್ ಅಲ್ಲಿ ಕುತ್ಕೊಳ್ಬೇಕು ಅಂತ ಒಂದು ಅರೇಂಜ್ಮೆಂಟ್ ಮಾಡಿದೀವಿ. ಸೊ ಆ ಆರ್ಡರ್ಡ್ ಅರೇಂಜ್ಮೆಂಟ್ ಏನಿದೆ ಅದನ್ನೇ ನಾವು ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರೆಯೋದು. ಸೊ ಮ್ಯಾಟ್ರಿಕ್ಸ್ ಅಂದ್ರೆ ಬೇರೆ ಇನ್ನೇನಿಲ್ಲ, ಒಂದು ಆರ್ಡರ್ ಅಲ್ಲಿ ಏನು ಅರೇಂಜ್ಮೆಂಟ್ ಮಾಡ್ತೀವಿ ಆ ಅರೇಂಜ್ಮೆಂಟ್ಸ್ನೇ ನಾವು ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಎಷ್ಟು ಡೆಸ್ಕ್ ಇತ್ತು? 10 ಡೆಸ್ಕ್ ಇತ್ತು. ಎಷ್ಟು ಜನ ಒಂದೊಂದು ಡೆಸ್ಕ್ ಅಲ್ಲಿ ಎಷ್ಟೆಷ್ಟು ಜನನ ಸ್ಟೂಡೆಂಟ್ಸ್ ನ ಕೂಡಿಸ್ತಾ ಇದ್ವಿ? 5 ಸ್ಟೂಡೆಂಟ್ಸ್ ನ ಕೂಡಿಸ್ತಾ ಇದ್ವಿ. ಅರ್ಥ ಮಾಡ್ಕೊಳ್ಬೇಕು ಕರೆಕ್ಟ್ ಆಗಿ. ಒಂದು ಡೆಸ್ಕ್ ಅಲ್ಲಿ ಎಷ್ಟು ಡೆಸ್ಕ್ ಇತ್ತು? 10 ಡೆಸ್ಕ್ ಇತ್ತು. ಒಂದೊಂದು ಡೆಸ್ಕ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ನ ಕೂಡಿಸ್ತಾ ಇದ್ವಿ? 5 ಸ್ಟೂಡೆಂಟ್ಸ್ ನ ಕೂಡಿಸ್ತಾ ಇದ್ವಿ. ಸೊ ದೆನ್ ದಿಸ್ ಈಸ್ ನಥಿಂಗ್ ಬಟ್ 10 cross 5. So this is the order of the matrix ಅಂತ ಹೇಳ್ತೀವಿ. So this 10 is nothing but the number of rows. 1 2 3 4 5 6 7 8 9 10 rows ಅಂತ ಕರಿತೀವಿ. ಆ ಫಸ್ಟ್ ಒನ್ ಏನ್ ಇಂಡಿಕೇಶನ್ ಮಾಡುತ್ತೆ ಅಂದ್ರೆ ನಂಬರ್ ಆಫ್ ರೋಸ್ ಆಫ್ ದ ಮ್ಯಾಟ್ರಿಕ್ಸ್ ನ ಇಂಡಿಕೇಟ್ ಮಾಡುತ್ತೆ. ಸೆಕೆಂಡ್ ಒನ್ ಏನಿದೆ ಅದು ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಕಾಲಮ್ ನ ಇಂಡಿಕೇಟ್ ಮಾಡುತ್ತೆ. ನೋಡಿ ಕಾಲಮ್ ಅಂದ್ರೆ ಹೀಗೆ 1 2 3 4 5. Totally 5 columns, 5 rows, 5 columns. So ಆ ಟೋಟಲ್ ಏನಿದೆ ರೋಸ್ ಮತ್ತೆ ಕಾಲಮ್ ಎರಡನ್ನು ಸೇರಿಸಿ ಟುಗೆದರ್ಲಿ ವಿ ಕಾಲ್ಡ್ ದಟ್ ಈಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ಸೊ ದಟ್ ಈಸ್ ನಥಿಂಗ್ ಬಟ್ 10 cross 5 ಅಂತ. ಸೊ ಫಸ್ಟ್ ನಮಗೆ ಬರುವಂತದ್ದು ನಂಬರ್ ಆಫ್ ರೋಸ್ ಅಂಡ್ ದೆನ್ ನಂಬರ್ ಆಫ್ ಕಾಲಮ್ಸ್. ಸೊ ಅದನ್ನೇ ನಾವು ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ. ಈ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಲ್ಲಿ ಇನ್ನೂ ಒಂದು ನಿಮ್ಗೆ ಇಂಟ್ರೆಸ್ಟಿಂಗ್ ಥಿಂಗ್ ಏನಂದ್ರೆ 10 into 5 ಅಂತ ಬರೆದಿದ್ರು, ಅಂದ್ರೆ 10 cross 5 ಅಂತ ಆಕ್ಚುಲಿ. ಸೊ ಟೋಟಲಿ ಅವೆರಡರದ್ದು ಪ್ರಾಡಕ್ಟ್ ತಗೊಂಡ್ರೆ 10 into 5 ಅಂದ್ರೆ 15. ಅಂದ್ರೆ ಎಷ್ಟು ಜನ ಸ್ಟೂಡೆಂಟ್ಸ್ ಇದಾರೆ ಅಲ್ಲಿ? 50 ಸ್ಟೂಡೆಂಟ್ಸ್ ಇದಾರೆ. ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು ಮ್ಯಾಟ್ರಿಸಸ್ ಯೂಸ್ ಮಾಡ್ಕೊಂಡು. ಸೊ ಆ ಆರ್ಡರ್ ಅರೇಂಜ್ಮೆಂಟ್ ಆಫ್ ಆನ್ ಸ್ಟೂಡೆಂಟ್ಸ್ ಇಸ್ ನಥಿಂಗ್ ಬಟ್ ಎ ಮ್ಯಾಟ್ರಿಕ್ಸ್ ಅಂತ ಹೇಳಿದ್ವಿ. ಅದೇ ನಮ್ಮ ಮ್ಯಾಥಮೆಟಿಕ್ಸ್ ನಲ್ಲಿ an ordered arrangement of ಎಲಿಮೆಂಟ್ಸ್ ಅಂತ ಹೇಳಿ ಕರಿತೀವಿ. ಎಲಿಮೆಂಟ್ಸ್ ಅಂದ್ರೆ ಅಲ್ಲಿ ನಂಬರ್ ಇರ್ಬೋದು ಅಥವಾ ಬೇರೆ ಇನ್ನ ಏನಾನ ಆಗಿರ್ಬೋದು. ಸೊ ಆಲ್ಫಾಬೆಟ್ ಇರ್ಬೋದು ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇರ್ಬೋದು, ಏನಾನ ಬರ್ಬೋದು. ಸೊ ಟೋಟಲಿ ಅದನ್ನೆಲ್ಲ ಜನರಲ್ ಆಗಿ ನಾವೇನಂತ ಕರಿತೀವಿ? ಎಲಿಮೆಂಟ್ಸ್ ಅಂತ ಕರಿತೀವಿ. ಆನ್ ಆರ್ಡರ್ಡ್ ಅರೇಂಜ್ಮೆಂಟ್ ಆಫ್ ಅನ್ ಎಲಿಮೆಂಟ್ಸ್ಗಳನ್ನ ಒಂದು ಆರ್ಡರ್ ಅಲ್ಲಿ ಅರೇಂಜ್ಮೆಂಟ್ ಮಾಡೋದು. ಸೊ ಅದನ್ನೇ ನಾವು ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರೆಯೋದು. ಸೊ ಅದರಲ್ಲಿ ಇನ್ನ ಬ್ರೀಫ್ ಆಗಿ ಹೇಳಿದಾಗ ಇನ್ನು ರೋಸ್ ಅಂಡ್ ಕಾಲಮ್ಸ್ ಅಂತ ಹೇಳ್ತೀವಿ. ಇನ್ನ ಕೆಲವರು ದ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ಅನ್ ಎಲಿಮೆಂಟ್ಸ್ ಇನ್ ರೋಸ್ ಅಂಡ್ ಕಾಲಮ್ಸ್ ಅಂತ ಹೇಳ್ತಾರೆ. ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಅಂತ ಕೂಡ ಕರೀತಾರೆ. ಯಾಕೆ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಅಂತ ಹೇಳಿ ಕರೀತಾರೆ ಅಂದ್ರೆ ನೋಡಿ, ಇದು ಬ್ಯಾಲೆನ್ಸಿಂಗ್ ಆಗಿ ಬಂತು. ನಮಗೆ ರೆಕ್ಟ್ಯಾಂಗಲ್ ಅಂದ್ರೆ ಏನು? ಆಪೋಸಿಟ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲೂ ಕೂಡ ರೆಕ್ಟ್ಯಾಂಗ್ಯುಲರ್ ಅಂದ್ರೆ ಆಪೋಸಿಟ್ ಆಗಿ ನಮಗೆ ಎಲಿಮೆಂಟ್ಸ್ ಗಳೆಲ್ಲ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಬರ್ತಾ ಹೋಗ್ಬೇಕು. ಇಲ್ಲಿ 5 5 5 5 5 ಅಂತಾನೆ ಇರುತ್ತೆ. ಹೀಗೆ ತಗೊಂಡ್ರೆ ಅದು ಕೂಡ ನಮಗೆ ಬ್ಯಾಲೆನ್ಸಿಂಗ್ ಆಗಿ ಬರುತ್ತೆ. ಟೋಟಲಿ ಇದು 10 ಅಂದ್ರೆ ಅದಷ್ಟು ಕೂಡ ಹಾಗೆ ಇರುತ್ತೆ. ಅಷ್ಟರಲ್ಲೇ ಕರೆಕ್ಟ್ ಆಗಿ ನಾವು 5 ಮೆಂಬರ್ಸ್ನ ಅರೇಂಜ್ಮೆಂಟ್ ಮಾಡಿರ್ತೀವಿ. ನೋಡಿ ಇದೆಲ್ಲ ನೋಡಿ ಅದು ಹಾಗೆ ಬ್ಯಾಲೆನ್ಸಿಂಗ್ ಆಗಿ ಬರಬೇಕು. ಅಲ್ಲಲ್ಲೇ ಕರೆಸ್ಪಾಂಡಿಂಗ್ ಆಗಿ ಎಲಿಮೆಂಟ್ಸ್ಗಳು ಬರ್ತಾ ಹೋಗ್ಬೇಕು. ಸೊ ಹಾಗಿದ್ದಾಗ್ಲೇನೆ ನಾವು ಅದಕ್ಕೆ ಆ ಒಂದು ಫಾರ್ಮೆಟ್ಗೆ ನಾವು ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಅಂತಾನು ಕೂಡ ಕರಿತೀವಿ. ಸೊ ಇದೆಲ್ಲ ಕೂಡ ನಾನು ಏನು ಹೇಳ್ತಾ ಇದ್ದೀನಿ, ದೀಸ್ ಆರ್ ದ ಡೆಫಿನೇಷನ್ಸ್ ಆಫ್ ಮ್ಯಾಟ್ರಿಸಸ್. ಸೊ ಮ್ಯಾಟ್ರಿಸಸ್ಗೆ ಡಿಫ್ರೆಂಟ್ ಡೆಫಿನೇಷನ್ಸ್ನ ಹೇಳ್ತಾ ಹೋಗ್ತಾರೆ, ಆಯ್ತಾ? ಒಂದೇ ಏನು ಫಿಕ್ಸ್ಡ್ ಆಗಿ ಏನಿಲ್ಲ. ನನಗೆ ಹೇಳಿದ್ನಲ್ಲ, ಆನ್ ಆರ್ಡರ್ಡ್ ಅರೇಂಜ್ಮೆಂಟ್ ಅಂತ ಅಥವಾ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ ಅಂತ ಕರಿತೀವಿ. ಈ ಆರ್ಡರ್ಡ್ ಅರೇಂಜ್ಮೆಂಟ್ ಅಥವಾ ರೆಕ್ಟ್ಯಾಂಗ್ಯುಲರ್ ಅರೇಂಜ್ಮೆಂಟ್ಗೆ ಇನ್ನೂ ಒಂದು ಸಿಂಪಲ್ ವರ್ಡ್ ಇದೆ, ಅದೇನಂದ್ರೆ ಅರೇ ಅಂತ ಕರಿತೀವಿ.
ಆ್ಯನ್ ಅರೇ ಆಫ್ ಎಲಿಮೆಂಟ್ಸ್ ಅಂದ್ರೂ ಕೂಡ ಒಂದೇನೆ. ಅರ್ಥ ಮಾಡ್ಕೊಳ್ಬೇಕು ಕರೆಕ್ಟಾಗೆ. ಆ್ಯನ್ ಆರ್ಡರ್ಡ್ ಅರೇಂಜ್ಮೆಂಟ್ ಆಫ್ ಎನ್ ಎಲಿಮೆಂಟ್ಸ್ ಅಂದ್ರೂ ಒಂದೇ, ಆ್ಯಂಡ್ ರೆಕ್ಟಾಂಗ್ಯುಲರ್ ಅರೇಂಜ್ಮೆಂಟ್ ಆಫ್ ಎನ್ ಎಲಿಮೆಂಟ್ಸ್ ಅಂದ್ರೂ ಒಂದೇ, ಆ್ಯಂಡ್ ಅರೇ ಆಫ್ ಎಲಿಮೆಂಟ್ಸ್ ಅಂದ್ರೂ ಒಂದೇ. ಬೋತ್ ಆರ್, ಇದಿಷ್ಟು ಏನು ಹೇಳಿದೆ, ದೀಸ್ ಆರ್ ಆಲ್ ಸೇಮ್. ಸೊ ಎಲ್ಲದೂ ಒಂದೇನೆ, ಬಟ್ ಪ್ರೊನೌನ್ಸಿಯೇಷನ್ನು ಹೇಳುವಂಥ ರೀತಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದು ಟೀಚರಿಂದ ಟೀಚರ್ಗೆ, ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ ವೇರಿ ಆಗ್ತಾ ಹೋಗುತ್ತೆ ಅಷ್ಟೇ. ಬಟ್ ಎಲ್ಲ ಡೆಫಿನೇಷನ್ಸು ಒಂದೇನೆ. ಸೊ ನೀವು ಕನ್ಫ್ಯೂಸ್ ಮಾಡ್ಕೊಳ್ಳುವಂಥ ನೆಸೆಸಿಟಿ ಏನಿಲ್ಲ. ಸೊ ಇದು ಮ್ಯಾಟ್ರಿಕ್ಸ್ ಬಗ್ಗೆ ಒಂದಷ್ಟು ಬ್ರೀಫ್ ಇಂಟ್ರೊಡಕ್ಷನ್. ಸೊ ಈಗ ಎಕ್ಸಾಕ್ಟ್ ಡೆಫಿನೇಷನ್ ಬಗ್ಗೆ ಇನ್ನೊಂದ್ಸತಿ ಹೇಳ್ತೀನಿ ನಾನು, ಡೆಫಿನೇಷನ್ ಹೇಗೆ ಬರುತ್ತೆ ಅಂತ. ಸೊ ಆ ಡೆಫಿನೇಷನ್ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಎಕ್ಸಾಂಪಲ್, ಮ್ಯಾಟ್ರಿಸಸ್ ಹಾಕಿದ್ರೆ ಹೇಗೆ ಬರೀತೀವಿ ಅಂತ ನೋಡಿ. ನಂಬರ್ಸ್ನ ನಾವು ಅರೇಂಜ್ಮೆಂಟ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ 2 3 5 4 1 0 -1 5 6 8 3 1. ಸೊ ನೋಡಿ, ಮ್ಯಾಟ್ರಿಸಸ್ನ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಈ ಥರ ಎಲಿಮೆಂಟ್ಸ್ಗಳನ್ನ ಬರೆದು ನೋಡಿ, ಕರೆಕ್ಟಾಗಿ ಅದೇ ಆರ್ಡ್ರಲ್ಲಿ ಹಾಗೆ ಬರೀಬೇಕು. ಇಲ್ಲಿ ಹೀಗೆ ಇರಬೇಕು. ಮಧ್ಯದಲ್ಲಿ ಕಾಮ ಹಾಕೋದು, ಚುಕ್ಕಿ ಇಡೋದು ಅಥವಾ ಇನ್ನೇನೋ ಮಾಡೋದು ಮಾಡಬಾರ್ದು. ಬಿಕಾಸ್ ಇಟ್ ಇಸ್ ಅ ಮ್ಯಾಟ್ರಿಕ್ಸ್. ಸೊ ಮ್ಯಾಟ್ರಿಕ್ಸ್ ನಮ್ಮ ಮ್ಯಾಥಮೆಟಿಕ್ಸ್ನಲ್ಲಿ ಏನಂದ್ರೆ ಒಂದೊಂದಕ್ಕೂ ಒಂದೊಂದು ಇಂಡಿಕೇಶನ್ ಇದೆ. ನಾವು ಈ ಫಾರ್ಮೆಟ್ನಲ್ಲಿ ಇದನ್ನ ಹೀಗೆ ಬರೀಬೇಕು ಅಂತ ಇದೆ. ಸೊ ಒಂಚೂರು ಸ್ಮಾಲ್ ವೇರಿಯೇಷನ್ಸ್ ಆದರೂ ಕೂಡ ಮೀನಿಂಗ್ ಬದಲಾಗ್ಬಿಡುತ್ತೆ. ಸೊ ಹಾಗಾಗಿ ಮ್ಯಾಟ್ರಿಕ್ಸ್ ಬರಿಬೇಕಾದ್ರೆ ಇದೇ ಫಾರ್ಮೆಟ್ ಅಲ್ಲೇ ಬರಿಬೇಕು. ನೋಡಿ, ಇಲ್ಲಿ ನಾನು ಸ್ಕ್ವಯರ್ ಬ್ರಾಕೆಟ್ ನ ಯೂಸ್ ಮಾಡಿದ್ದೀನಿ. ನೀವು ಸ್ಕ್ವಯರ್ ಬ್ರಾಕೆಟ್ ಬದಲು ಈ ತರ ಓಪನ್ ಬ್ರಾಕೆಟ್ ಬೇಕಾದ್ರೆ ಹಾಕ್ಬೋದು. ಓಪನ್ ಬ್ರಾಕೆಟ್ ಹಾಕಿದ್ರು ಕೂಡ ಮ್ಯಾಟ್ರಿಕ್ಸ್, ಸ್ಕ್ವಯರ್ ಬ್ರಾಕೆಟ್ ಹಾಕಿದ್ರು ಮ್ಯಾಟ್ರಿಕ್ಸ್, ಅಥವಾ ನೋಡಿ ಡಬಲ್ ಲೈನ್ ನಲ್ಲಿ ಬರಿಬೋದು. ಹೀಗೆ ಡಬಲ್ ಲೈನ್ ಅಲ್ಲಿ ನಾವು ಎರಡೆರಡು ಲೈನ್, ಇಲ್ಲೆರಡು ಲೈನ್ ಹಾಕ್ಬಿಟ್ಟು ಮಧ್ಯದಲ್ಲಿ ಎಲಿಮೆಂಟ್ಸ್ ಕೂಡ ಬೇಕಾದ್ರೂ ಬರಿಬೋದು. ಇದೆಲ್ಲ ಕೂಡ ಮ್ಯಾಟ್ರಿಕ್ಸ್ ನ ರೆಪ್ರೆಸೆಂಟ್ ಮಾಡುವಂತ ಫಾರ್ಮೆಟ್ ಅನ್ನ. ಸೊ ಇದೆಲ್ಲ ಫಾರ್ಮೆಟ್ ಅಲ್ಲೂ ಕೂಡ ನಾವು ಮ್ಯಾಟ್ರಿಕ್ಸ್ ನ ರೆಪ್ರೆಸೆಂಟೇಷನ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಈಗ ಎಷ್ಟು ರೋಸ್ ಇದೆ ನೋಡಿ. ಇದು ಫಸ್ಟ್ ರೋ, ಸೆಕೆಂಡ್ ರೋ ಅಂಡ್ ಥರ್ಡ್ ರೋ, ಇದು ಫೋರ್ತ್ ರೋ. ಟೋಟಲ್ ಎಷ್ಟು ರೋಸ್ ಆಯ್ತು? 4 ರೋಸ್ ಆಯ್ತು. ಕಾಲಮ್ಸ್ ಎಷ್ಟಿದೆ ಅಂತ, ಒಂದು ಕಾಲಮ್ ಇದೆ, 2, ಹಾಗೆ ಥರ್ಡ್ ಒನ್. ಸೊ 3 ಕಾಲಮ್ಸ್. ಸೊ 4 rows and 3 columns. Togetherly, the order of the matrix is 4 cross 3. So this is the order of the matrix. So ಅರ್ಥ ಮಾಡ್ಕೊಳ್ಳಿ, first you must write the number of rows and then you must write the number of columns. So that is the order of the matrix. The order of the matrix is 4 cross 3. So and this also indicates the number of elements in the matrix. That is 4 into 3 is 12. So that means this matrix contains 12 elements. So ಇದಿಷ್ಟು ಕೂಡ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ನಲ್ಲಿ ನಮಗೆ ಡೈರೆಕ್ಟ್ ಆಗಿ ಸಿಗುವಂತದ್ದು. ಸೊ 4 cross 3 is the order of the matrix. ಸೊ ಇದು ನಾನು ತುಂಬಾ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಬೇಕು, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ಎಷ್ಟೋ ಜನ ಅದನ್ನೇ ಕನ್ಫ್ಯೂಸ್ ಮಾಡ್ಕೊಂತಾರೆ, ಎಷ್ಟು ರೋಸ್ ಇದೆ, ಎಷ್ಟು ಕಾಲಮ್ಸ್ ಇದೆ ಅಂತೆಲ್ಲ ಹೇಳೋದನ್ನ. ಓಕೆ, ಐ ಥಿಂಕ್ ನಿಮ್ಗೆ ಇದು ನಾನು ಹೇಳಿದ ಅರ್ಥ ಆಯ್ತು ಅನ್ಕೊಂತೀನಿ. ಇದ್ರ ಜೊತೆಗೆ ಇನ್ನೊಂದು ಫಾರ್ಮೆಟ್ ಇದೆ. ಏನಂದ್ರೆ, ಇದು ಯಾವುದೋ ಒಂದು ಎಲಿಮೆಂಟ್ ನ ಹೇಳ್ತೀನಿ ನೋಡಿ. 1 ಅನ್ನೋ ಒಂದು ಎಲಿಮೆಂಟ್ ಇದೆ. ಆ 1 ಅನ್ನೋ ಎಲಿಮೆಂಟ್ ಯಾವುದು ಅಂತ ಕೇಳಿದ್ರೆ ನೋಡಿ ಹೇಗೆ, ಆ 1 ಅನ್ನೋ ಎಲಿಮೆಂಟ್ ಕರೆಸ್ಪಾಂಡಿಂಗ್ ಆಗಿರೋದು ಸೆಕೆಂಡ್ ರೋ ನಲ್ಲಿ, ಸೆಕೆಂಡ್ ಕಾಲಮ್ ನಲ್ಲಿ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಅಂದ್ರೆ ದಟ್ ಈಸ್ 1 ಅಂತ ನಾವು ಇಂಡಿಕೇಶನ್ ಮಾಡುವಂತದ್ದು. ಅರ್ಥ ಮಾಡ್ಕೊಳ್ಬೇಕು, ಹೇಗೆ ಇಂಡಿಕೇಟ್ ಮಾಡ್ತೀವಿ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್ ಈಸ್ 1. 6 ಅನ್ನೋದು ಥರ್ಡ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್. 5 ಅನ್ನೋದು 5 is the third row second column element, and this 4 is nothing but second row first column element. ನೋಡಿ, ನಾನು ಹೇಳುವಂತದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಬೇಕು. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್, 0 is the second row third column element. ಫಸ್ಟ್ ರೋ ಹೇಳಿ ಆಮೇಲೆ ಕಾಲಮ್ ಹೇಳ್ತೀವಿ. ಸೊ ಹಾಗೆ ಹೇಳಿದ್ರೆ ಯಾವ ರೋ ಯಾವ ಕಾಲಮ್ ಎಲಿಮೆಂಟ್ ಅಂದ್ರೆ ಪ್ರಿಸ್ಕ್ರೈಬ್ಡ್ ಆಗಿ ಅದನ್ನ ನಾವು ಸ್ಟೂಡೆಂಟ್ಸ್ ನೋಡ್ತಾ ಇರ್ತೀವಿ. ರೀ ನೋಡಿ, 4th ಡೆಸ್ಕ್ ಥರ್ಡ್ ಒನ್ ಯಾರ್ರೀ ಅಂದ್ರೆ ಅವರೇ ಎದ್ದು ನಿಂತ್ಕೊಂತಾರೆ. 4th ಡೆಸ್ಕ್ ಅಲ್ಲಿ ಥರ್ಡ್ ಪರ್ಸನ್ ಯಾರು ಇರ್ತಾರೆ, ಥರ್ಡ್ ಸ್ಟೂಡೆಂಟ್ ಯಾರು ಇರ್ತಾರೆ ಅವರೇ ಎದ್ದು ನಿಂತ್ಕೊಂತಾರೆ. ಸೆಕೆಂಡ್ ಡೆಸ್ಕ್ ಫಸ್ಟ್ ಒನ್ ಎದ್ದೇಳಿ ಅಂದ್ರೆ ಅವರೇ ಎದ್ದು ನಿಂತ್ಕೊಂತಾರೆ. ಅಂದ್ರೆ ಆ ಎಲಿಮೆಂಟ್ಸ್ನು ಕೂಡ ಮ್ಯಾಟ್ರಿಸಸ್ ನಲ್ಲಿ ನಾವು ಅದೇ ಒಂದು ಕರೆಸ್ಪಾಂಡಿಂಗ್ ಆಗಿ ಇಂಡಿಕೇಟ್ ಮಾಡ್ತೀವಿ. 4th ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅಂದ್ರೆ 8. ಸೊ ದಟ್ ಈಸ್ ದ ಎಲಿಮೆಂಟ್ಸ್ ನ ಇಂಡಿಕೇಟ್ ಮಾಡುವಂತ ಒಂದು ಫಾರ್ಮೆಟ್ ಅದು. ಗೊತ್ತಾಯ್ತಾ? ಸೊ ಇದಿಷ್ಟು ಕೂಡ ಮ್ಯಾಟ್ರಿಸಸ್ ಬಗ್ಗೆ ಒಂದು ಸಣ್ಣ ಇಂಟ್ರೊಡಕ್ಷನ್ ಇದು. ಸೊ ನೆಕ್ಸ್ಟ್ ನಾನು ಇವಾಗ ಇಲ್ಲಿ ಡೆಫಿನೇಷನ್ ನ ಬರಿತೀನಿ. ಅದು ಬರ್ದಿದ್ದಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ಆ ಡೆಫಿನೇಷನ್ ನ
ಎಕ್ಸ್ಪ್ಲೈನ್ ಮಾಡ್ತೀನಿ. Okay, see the definition of the matrix. An array of elements in the form of rows and columns and enclosed within a pair of brackets is called matrix. ನಾನು ಈಗ ತಾನೇ ಹೇಳಿದೆ. ಸೊ array of elements ಅಂತ ಹೇಳಿ ಕರಿತೀವಿ. array in the sense arrangement of an elements ಅಂತ, both are same. array of elements in the form of rows and columns and enclosed within a pair of brackets. ನೋಡಿ ಎರಡು ಬ್ರಾಕೆಟ್ ಇಂದ, either square bracket or open bracket, ಅಥವಾ ನಾನು ಹೇಳಿದ್ನಲ್ಲ ಲೈನ್ಸ್ ನಲ್ಲಿ ಬೇಕಾದ್ರೂ ನಾವು ಅದನ್ನ ಬರಿಬಹುದು. ಸೊ ಆ ತರದ ಬ್ರಾಕೆಟ್ಸ್ ನಾವು ಯೂಸ್ ಮಾಡಿ ಕೂಡ ನಾವು ಮ್ಯಾಟ್ರಿಕ್ಸ್ ನ ಬರಿತೀವಿ. ಸೊ ಮ್ಯಾಟ್ರಿಕ್ಸ್ ನ ಯೂಶಲಿ ಕ್ಯಾಪಿಟಲ್ ಲೆಟರ್ಸ್ ಇಂದ ಡಿನೋಟ್ ಮಾಡ್ತೀವಿ. ಹೇಗೆ ನಾವು ಸೆಟ್ಸ್ ನ ಕ್ಯಾಪಿಟಲ್ ಲೆಟರ್ ಇಂದ ಡಿನೋಟ್ ಮಾಡ್ತೀವಿ, ಲೈಕ್ ದಟ್ ವಿ ಡಿನೋಟ್ ದ ಮ್ಯಾಟ್ರಿಕ್ಸ್ ಬೈ ಯೂಸಿಂಗ್ ದ ಕ್ಯಾಪಿಟಲ್ ಲೆಟರ್ಸ್. ನೆಕ್ಸ್ಟ್, so I give you the definition of the order of a matrix. So if a matrix A, so here I choose any matrix that is A. So if that matrix A has m rows and n columns, so then the order of the matrix is m cross n. So ಇದನ್ನ ನಾವು m cross n ಅಂತನಾರ ಪ್ರೊನೌನ್ಸ್ ಮಾಡ್ತೀವಿ, ಅಥವಾ m by n ಅಂತ, m cross n or m cross n or m by n ಅಂತ. ಪ್ರೊನೌನ್ಸಿಯೇಷನ್ ನೋಡಿ, m cross n ಅಂತನಾರ ಪ್ರೊನೌನ್ಸ್ ಮಾಡಬಹುದು, ಅಥವಾ m by n ಅಂತ ಬೇಕಾದ್ರೂ ಪ್ರೊನೌನ್ಸ್ ಮಾಡಬಹುದು. ಸೊ ಇವ ಎರಡು ಫಾರ್ಮೆಟ್ ಅಲ್ಲಿ ನಾವು ಪ್ರೊನೌನ್ಸ್ ಮಾಡ್ತೀವಿ. ಸೊ ದಟ್ ಈಸ್ m cross n, ದಟ್ ಇಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ. ಸೊ ಐ ವಿಲ್ ಗಿವ್ ಸಮ್ ಎಕ್ಸಾಂಪಲ್. ಸೊ ಸಿ ಹಿಯರ್, a is equal to 2 minus 1 3 5 1 2. so this is one example for the matrix. So this matrix has 3 rows and 2 columns. So therefore the order of the matrix is 3 cross 2. So 3 cross 2 is the order of this matrix. So order of the matrix ಏನಂದ್ರೆ 3 cross 2 ಬಂತು. ಸೊ ನೆಕ್ಸ್ಟ್ ಇದೇ ತರ ಜನರಲ್ ಆಗಿ ಬರೆದ್ರೆ, ಅಂದ್ರೆ ನಾನು ಇವಾಗ ಹೇಳಿದ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಟ್ಟೆ, ಜನರಲ್ ಆಗಿ m ರೋಸ್ ಮತ್ತೆ n ಕಾಲಮ್ಸ್ ನ ನಾವು ಬರೆದ್ರೆ ಹೇಗೆ, ಇನ್ ಜನರಲ್ observe here. So I denote the matrix as A. ಕನ್ನಡ ಅರ್ಥ ಮಾಡ್ಕೊಳ್ಳಿ, ನಾನು ಇಲ್ಲಿ ಬರೆಯುವಂಥದ್ದು. ಸೊ ಇದು ತುಂಬಾ ಇಂಪಾರ್ಟೆಂಟ್, ಇದು ಜನರಲ್ ಮ್ಯಾಟ್ರಿಕ್ಸ್ ಬರೆಯೋದು. A11 ಅಂತ ಬರೀತೀವಿ ನೋಡಿ. A11 ಅಂದ್ರೆ ಫಸ್ಟ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ಅಂತ. A12 ಅಂದ್ರೆ ಫಸ್ಟ್ ರೋ ಸೆಕೆಂಡ್ ಕಾಲಮ್ ಎಲಿಮೆಂಟ್. A13 ಮೀನ್ಸ್ ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್. ಸೊ ಲೈಕ್ ದಟ್ A1n ಅಂದ್ರೆ ಫಸ್ಟ್ ರೋ nth ಕಾಲಮ್ ಎಲಿಮೆಂಟ್. ಲೈಕ್ ದಟ್ A21 means second row first column element. A22 means second row second column element, second row third column element, so on. Second row nth column element, and third row first column, third row second column, third row third column, so like that third row nth column. Similarly, mth row first column element, mth row second column element, mth row third column element, and mth row nth column elements. So this is the arrangement and the general m cross n matrix. So m cross n matrix ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದ್ರೆ, in general the general matrix is denoted as like this. ಈ ತರ ಡಿನೋಟ್ ಮಾಡ್ತೀವಿ, ಹೀಗೆ ರೆಪ್ರೆಸೆಂಟೇಷನ್ ಮಾಡ್ತೀವಿ. ಇದು m cross n matrix ಇದು. ಸೊ ಇದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು, ಯಾಕೆ ಅಂದ್ರೆ ಥರ್ಡ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ ನ ಹೇಗೆ ಡಿನೋಟ್ ಮಾಡ್ತೀವಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಎಲಿಮೆಂಟ್ ನ ಹೇಗೆ ಡಿನೋಟ್ ಮಾಡ್ತೀವಿ, ಫಸ್ಟ್ ರೋ ಥರ್ಡ್ ಕಾಲಮ್ ಎಲಿಮೆಂಟ್ ನ ಹೇಗೆ ಡಿನೋಟ್ ಮಾಡ್ತೀವಿ ಅನ್ನೋದು ನಿಮಗೆ ಗೊತ್ತಿರಬೇಕು. ನೋಡಿ, ಇದರಲ್ಲಿ m ನಂಬರ್ ಆಫ್ ರೋಸ್ ಇದೆ ಅಂಡ್ n ನಂಬರ್ ಆಫ್ ಕಾಲಮ್ಸ್ ಇದೆ. ಸೊ ದಟ್ಸ್ ವೈ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಈಸ್ m cross n. ಸೊ ಇದಿಷ್ಟು ಕೂಡ ಬ್ರೀಫ್ ಇಂಟ್ರೊಡಕ್ಷನ್ ಮ್ಯಾಟ್ರಿಸಸ್ ಬಗ್ಗೆ. ಇದರಲ್ಲಿ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಬರುತ್ತೆ, ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ ಬರುತ್ತೆ. ಸೊ ದೇ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ 1 ಮಾರ್ಕ್. ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಐ ಥಿಂಕ್ ಇದಿಷ್ಟು ನಿಮಗೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಆ್ಯಸ್ ಯೂಶುವಲ್ ನಿಮಗೆ ಇವತ್ತಿನ ಕ್ಲಾಸಲ್ಲಿ ಒಂದು ವಿವೇಕವಾಣಿ. ಸೊ ವಿವೇಕವಾಣಿ ಏನಂದ್ರೆ, ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಯಾರಿಂದ ಏನನ್ನು ಬಯಸಬೇಡಿ ಅಂತ. ಸೊ ಯಾರಿಂದ ಏನನ್ನು ಯಾಕೆ ಬಯಸಬೇಡಿ ಅಂತ ಹೇಳ್ತಾರೆ ಅಂದರೆ, ಅವ್ರು ಅದಕ್ಕೆ ಉತ್ತರ ಕೂಡ ಕೊಡ್ತಾರೆ. ಯಾರಿಂದನಾರ ನೀವೇನಾರ ಬಯಸಿದ್ರೆ ಅದರಿಂದ ದುಃಖನೇ ಜಾಸ್ತಿ ಅಂತ. ಸೊ ನಾವು ಎಕ್ಸ್ಪೆಕ್ಟೇಷನ್ ಅನ್ನೋದನ್ನು ಯಾವಾಗ ಜಾಸ್ತಿ ಮಾಡ್ತಾ ಹೋಗ್ತೀವಿ, ಅದು ನಮಗೆ ನೋವನ್ನು ಕೊಡ್ತಾ ಹೋಗುತ್ತೆ. ಸೊ ನಾವೇನಾರ ಒಬ್ರಿಗೆ ಕೊಟ್ಟರೆ
ವಾಪಸ್ ರಿವರ್ಸ್ ಆಗಿ ನಾವು ಏನನ್ನ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂತ. ಸೊ ನಾವು ಕೊಟ್ಟ ಮೇಲೆ ಮುಗೀತು. ಸೊ ನಾವು ಕೊಟ್ಟಿದ್ದೀವಿ ಹಾಗಾಗಿ ಅವರು ನಮಗೆ ಕೊಡಬೇಕು ಅಂತ ಹೇಳಿ ಬಯಸಿದಾಗ ಆಟೋಮೆಟಿಕಲಿ ನೋವು ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾರಿಂದ ಏನನ್ನು ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸ ಏನಿರುತ್ತೆ ಅದನ್ನು ನೀವು ಶ್ರದ್ಧೆಯಿಂದ ಮಾಡಿ. ಸೊ ದೇವ್ರು ನಿಮಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಒನ್ ಆಲ್.